ವರ್ಷಗಳಿಂದ ರೈತರು ಹಾಗೂ ದಲಿತರಿಗೆ ತೊಂದರೆ, ಸರ್ಕಾರಕ್ಕೆ ಮನವಿ. ನಮಸ್ಕಾರ, ನಾನು ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಸಂಘಟನೆಯ ವತಿಯಿಂದ 4 ತಿಂಗಳುಗಳಿಂದ ಭೂಮಾಪಕರ ಮುಷ್ಕರ ಮಾಡುತ್ತಿದ್ದಾರೆ. ತಾಲೂಕಿನಾದ್ಯಂತ ಸುಮಾರು ರೈತರಿಗೆ ಮತ್ತು ದೀನ ದಲಿತರು ಭೂ ಸರ್ವೆಯನ್ನು 11 ಸ್ಟೇಜ್ 4D ದುರಸ್ತಿಗಳನ್ನು ಮಾಡುವುದು ಕುಂಠಿತಗೊಂಡಿದೆ. ಆದ್ದರಿಂದ ರೈತಾಪಿ ವರ್ಗ ಮತ್ತು ದೀನ ದಲಿತರು ಸುಮಾರು ಸಾವಿರಾರು ಅರ್ಜಿಗಳನ್ನು ಸಲ್ಲಿಸಿದ್ದು ಕೂಡಲೇ ಸರಿಪಡಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಡಿಎನ್ ಸುಭಾಷ್ ಚಂದ್ರಮೂರ್ತಿ ಕೋಲಾರ್, ಜಿಲ್ಲಾ ಸಂಚಾಲಕರಾದ ಬ್ಯಾಡಬೆಲೆ ಸಾಕಪ್ಪ, ವೆಂಕಟೇಶ್ ಅಲ್ತಾಫ್, ಚಲಪತಿ, ಶ್ರೀನಿವಾಸ್ ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಫೆಬ್ರವರಿಯಿಂದ ಭೂಮಾಪಕರ ವಿಚಾರದಲ್ಲಿ ಅವರು ಸ್ಟ್ರೈಕ್ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಒಂದು ಕಡೆ ಸರ್ಕಾರ ನಮಗೆ ದುರಸ್ತಿ ವಿಚಾರದಲ್ಲಿ ನಿಮಗೆ ನಾವು ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಡ್ತೀವಿ, ಎಷ್ಟೇ ಹಳೇದಾಗಿದ್ರು ನಾವು ಮಾಡ್ತೀವಿ, ಹೊಸದೆಲ್ಲ ಮಾಡಿ ಮುಗಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೂ ಇವರು ಫೆಬ್ರವರಿಯಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ದಲಿತರಿಗೂ ಮತ್ತು ರೈತಾಪಿ ಜನರಿಗೂ ಎಲ್ಲ ಜಮೀನು ಹೊಂದಿರ್ತಕ್ಕಂಥ ಜಮೀನಿಗೆ ಮಂಜೂರಾಗಿರ್ತಕ್ಕಂಥ ಜನಾಂಗಕ್ಕೆ ತೊಂದರೆ ಆಗಿತ್ತು. ಇದರ ಸಲುವಾಗಿ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ಇವತ್ತು ನಮ್ಮ ಗೌರವಾನ್ವಿತ ನಮ್ಮ ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರನ್ನು ಒಳಗೊಂಡು ಇವತ್ತು ಈ ಮನವಿಯನ್ನು ಸರ್ಕಾರಕ್ಕೆ ತೋರಿಸಬೇಕಾಗಿ ವಿನಂತಿಸಿಕೊಂಡು ಈ ಮೂಲಕ ತಮ್ಮ ಗಮನಕ್ಕೆ ತರಬಹುದೇನೆಂದರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ತಾಲೂಕಿನ ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಭೂಮಾಪಕರು ಹೀಗೆ ಸುಮಾರು 4 ತಿಂಗಳಿಂದ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಮುಷ್ಕರ ನಡೆಸುತ್ತಿದ್ದಾರೆ. ಇದರಿಂದ ಸರ್ವೆ ಕೆಲಸ ಸಂಪೂರ್ಣವಾಗಿ ಸಿದ್ಧಗೊಂಡಿರುತ್ತದೆ ಹಾಗೂ ಸಾರ್ವಜನಿಕರು ಮತ್ತು ರೈತರಿಗೆ ತಮ್ಮ ಧೈರ್ಯದಿಂದ ಕೆಲಸದ ಬಗ್ಗೆ ಹಾಗೂ ಮಾನ್ಯ ನ್ಯಾಯಾಲಯಗಳಿಗೆ ಸಲ್ಲಿಸಲು ಭೂದಾಖಲೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಭೂಮಾಪಕರ ಮುಷ್ಕರದಿಂದ ಸರ್ಕಾರಕ್ಕೆ ಬರುವ ಬಹುದೊಡ್ಡ ಮಟ್ಟದ ಆರ್ಥಿಕ ನಷ್ಟವಾಗಿರುತ್ತದೆ. ಇದರ ಜೊತೆಗೆ ಸಾರ್ವಜನಿಕರು ಪ್ರತಿನಿತ್ಯ ತಮ್ಮ ಕರ್ತವ್ಯಗಳನ್ನು ಬಿಟ್ಟು ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ಉಂಟಾಗಿರುತ್ತದೆ. ಮತ್ತೊಂದು ಮುಖ್ಯ, ಸುಮಾರು 100 ಜನ ಬರ್ತಾರೆ ದಿನನಿತ್ಯನೂ. ಈಗ ಇನ್ನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ಈಗ RIE VIL ಏನು ಮಾಡ್ತಾರೆ, ಈಗ ಅವ್ರ ಆದಾಯ ಪಾಪ ವಿದ್ಯಾವೇತನ ಬರ್ತಾರೆ ಅರ್ಜಿ ಹಾಕೋಕ್ಕೆ, ಹೇಳ್ತಾರೆ ನಿಮಗೆ ಕೊಡೋಕ್ಕೆ ಬರೋಲ್ಲ, ನಿಮಗೆ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ. ಅವರು ನೋಡಿದರೆ ಆಸ್ತಿ ಇರಲ್ಲ, ಪಾಸ್ತಿ ಇರಲ್ಲ. ಅದಕ್ಕೆ ನೀವು ಖುದ್ದಾಗಿ ಅವರೇ ಪರಿಶೀಲನೆ ಮಾಡಬೇಕು. ಸ್ಟಾರ್ಟ್ ಕಲೆಕ್ಟ್ ಹೋಗಲಿ. ಆದೇಶ ಮಾಡಿದೆ, ಏನು ಅಂತ ಇನ್ಕಮ್ ಲಿಮಿಟ್ ಈಗ ನಮಗೆ ಸರ್ಕಾರದ ಆದೇಶ ಪ್ರಕಾರ ಇನ್ಕಮ್ ಲಿಮಿಟ್ ಅಂತ ಆದೇಶ ಮಾಡ್ತಾರಲ್ಲ, ಅವರು ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾವು ಇಮಿಡಿಯೇಟಾಗಿ ನನಗೆ ಅವ್ರಿಗೆ ಪೆನ್ಷನ್ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. ಈಗ ನಾವು ಎಲ್ಲ 4 ಕಚೇರಿಗಳು ಸಮೇತ ಕ್ಯಾಂಪೇನ್ ಥರ ಮಾಡಿಬಿಟ್ಟು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅಂತಂದರೆ ನಾವು ಇಮಿಡಿಯೇಟಾಗಿ ಅಲ್ಲೇ ನೋಡ್ಬಿಟ್ಟು ಮೂವ್ ಮಾಡೋ ಥರ ವ್ಯವಸ್ಥೆನೂ ಆಗಿದೆ. ನಾವೀಗ ಕ್ಯಾಂಪ್ ಮೋಡ್ ಸಮೇತ ಹಾಕ್ತಾ ಇದ್ದೀವಿ 4 ಕಚೇರಿಗಳಲ್ಲಿ. ಬರೋಕ್ಕೆ ಆಗಲ್ಲ ಕೆಲವರು ಅಂಥ ವಿಚಾರಗಳ ಕೆಲವೊಂದು ಸಮಸ್ಯೆನ ಇವರೇ ವಿಎಗ್ಲೇ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಅವ್ರಿಗೆ ಆಗಂಥ ಏನು ವೇತನ ನೇಮಕಾತಿ ನಾನು ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ. ನಾನು ಈಗ ನನ್ನ ಕಡೆಯಿಂದ ಒಂದು ಲೆಟರ್ ಹಾಕ್ಬಿಟ್ಟು ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ. ಎಲ್ಲರೂ ಸಮೇತ ಸಂಬಂಧಪಟ್ಟಂಥ ವಿಲೇಜ್ ಕಂಪ್ಲೇಂಟ್ ಅವರ ಹೆಡ್ ಕ್ವಾರ್ಟರ್ಲ್ಲೇ ಇರಬೇಕು. ಈಗಾಗಲೇ ಅವರು ಸರ್ಕಾರದ ವತಿಯಿಂದ ಹೊಸಬಿಟ್ಟು ಇರೋದಕ್ಕೆ ಆಫೀಸು ಸಮೇತ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಅವರಲ್ಲೇ ಇದ್ದರೆ ಜನಗಳು ಇಲ್ಲಿ ಬರೋ ಸ್ವಲ್ಪ ತಪ್ಪುತ್ತೆ. ಆಯಿತು, ನಾನು ಇದ್ರ ಬಗ್ಗೆ ಕ್ರಮ ಸಂಚಾಲಕರ BN ವೆಂಕಟೇಶ್ ಅಣ್ಣನವರ ನೇತೃತ್ವದಲ್ಲಿ ಹೋರಾಟಕ್ಕೆ, ಸಂಘರ್ಷ ಸಮಿತಿ ಭೀಮ ಮಾರ್ಗ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್. ಭೀಮ ಮಾರ್ಗ ಹೋರಾಟಕ್ಕೆ, ಭೀಮ ಮಾರ್ಗ ಹೋರಾಟಕ್ಕೆ. ದಿಕ್ಕು ತಪ್ಪತಕ್ಕಂಥ ಕೆಲಸಗಳನ್ನು ತಮ್ಮ ಅಧಿಕಾರ ವರ್ಗ ಮಾಡ್ತಾ ಇದ್ದಾರೆ ಮತ್ತು ಏನು ಬೋನಾಫೈಡ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋಕ್ಕೆ ಅರ್ಜಿ ಹಾಕೊಂಡು ದಿಕ್ಕು ತಪ್ಪಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ಆ ಥರ ಯಾವ್ದಾನ ಆಗಿತ್ತು ಅಂತಂದರೆ ನಾನು ಗಮನಕ್ಕೆ ತಗೊಂಡು ಬಗ್ಗೆ ನಾವು
ಎಲ್ಲ ದಾಖಲೆಗಳು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ಮೇಡಮ್ ಅವರು ಏನಾರ ಇತ್ತು ಅಂತಂದ್ರೆ ಎಲ್ಲಾನು ಮಾಡಕ್ ಸಾಧ್ಯ ಇಲ್ಲ. ಯಾವ ದಾಖಲೆ ಇಲ್ಲೋ ಅದನ್ನ ಮಾಡಿರ್ತಾರೆ. ಬೈ ಚಾನ್ಸ್ ಎಲ್ಲ ದಾಖಲೆಗಳು ಕೊಟ್ಟು ರಿಜೆಕ್ಟ್ ಮಾಡಿದ್ರೆ ಅಂತ ಕೇಸನ್ನ ನಾನು ಗಮನಕ್ಕೆ ತಗೊಂಡ್ರೆ ಯಾವ ಕನ್ಸರ್ನ್ ಆಫೀಸರ್ ರಿಜೆಕ್ಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಿ